ನಾಯಕರಿಗೆ ಒಗ್ಗಟ್ಟಿನ ಪಾಠ ಹೇಳಿದ ಸಿಎಂ ಸಿದ್ದರಾಮಯ್ಯ ಭಿನ್ನಾಭಿಪ್ರಾಯವನ್ನ ಮರೆತು ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ನಾಯಕರಿಗೆ ಒಗ್ಗಟ್ಟಿನ ಪಾಠವನ್ನ ಹೇಳಿದ್ದಾರೆ ಸಿಎಂ. ಇಕ್ಬಾಲ್ ಅನ್ಸಾರಿ, ಎಚ್ಆರ್ ಶ್ರೀನಾಥ್ ನಡುವೆ ಇರುವಂತಹ ಮುನಿಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಜರುಗಿದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನ ಪಾಠವನ್ನ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಭಿನ್ನಾಭಿಪ್ರಾಯಗಳನ್ನ ಮರೆತು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಹೋರಾಟ ಮಾಡಿ ಅಂತ ಸಿಎಂ ಹೇಳಿದ್ದಾರೆ. ಮಾಡ್ತೀರಿ ಅಲ್ವಾ? ನಾನು ಮತ್ತೊಮ್ಮೆ ಎಲ್ಲ ಲೀಡರ್ಗಳಲ್ಲಿ ಮನವಿ ಮಾಡ್ತೇನೆ, ಎಲ್ಲರೂ ಒಗ್ಗಟ್ಟಿನಿಂದ ಈ ಸಾರಿ ರಾಜಶೇಖರ್ ಇಟ್ನಾಳ್ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಈ ಸಾರಿ ಹೆಚ್ಚು ಬಹುಮತವನ್ನ ಕೊಡಬೇಕು. ಇಲ್ಲ ಲೀಡರ್ಗಳಲ್ಲಿ ಬಹಳ ಜನ ಇದ್ದಾರೆ, ಅನ್ಸಾರಿ ಇದ್ದಾರೆ, ಕರಡಿ ಸಂಗಣ್ಣ ಇದ್ದಾರೆ, ಅಮರೇಗೌಡ ಇದ್ದಾರೆ, ಗೋಟಿಯಾಳ್ ಇದ್ದಾರೆ, ಆಮೇಲೆ ಶಿವರಾಜ್ ತಂಗಡಿಗೆ ಇದ್ದಾರೆ, ಶ್ರೀನಾಥ್ ಇದ್ದಾರೆ, ಇಲ್ಲ ನಾಗಪ್ಪ ಹುಟ್ಟೋದ್ನ ಮಲ್ಲಿಕಾರ್ಜು ನಾಗಪ್ಪ, ಇವರೆಲ್ಲ ಇದ್ದಾರೆ. ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ದಯಮಾಡಿ ಮರೆತು ಬಿಡಿ. ಭಿನ್ನಾಭಿಪ್ರಾಯಗಳನ್ನು ಮರೆತು ನೀವೆಲ್ಲ ಕಾಂಗ್ರೆಸ್ನಲ್ಲಿರೋದ್ರಿಂದ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಎಲ್ಲರೂ ಕೂಡ ಹೋರಾಟ ಮಾಡಿ ಏನ್ ಮಾತು ಕೊಟ್ಟಿದ್ದೀರಿ ಅದರಂತೆ ನಡ್ಕೋಬೇಕು ಅಂತೇಳಿ ನೀವೆಲ್ಲರೂ ಕೂಡ ಎಲ್ಲ ನಾಯಕರುಗಳನ್ನು ಕೂಡ ಮನವಿಯನ್ನು ಮಾಡಬೇಕು. ಅಮರೇಗೌಡರ ನಾಯಕತ್ವದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ದುಡಿದು ನಿಮ್ಮ ಈ ಭಿನ್ನಾಭಿಪ್ರಾಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.